A prayer does not need perfect words, it only needs a sincere heart. At Sharda Niketanam, we come from different paths, different roles, different lives. But today, we speak as one family. Sadhguru, these are not speeches. These are the words we would offer if you were standing before us. This is our prayer of gratitude. Dear Swami, before I joined this institution, I was very shy and afraid of many things. Now, because of you, I feel safe, I feel cared, and I feel happy. This place is a safe haven of learning, which is your gift. ಪ್ರೀತಿಯ ಸ್ವಾಮಿ, ನಿಮ್ಮ ಮಡಿಲಲ್ಲಿ ಬೆಳೆದು ದೊಡ್ಡವರಾಗುವ ಭಾಗ್ಯ ನಮ್ಮದು. ನಿಮ್ಮ ಪ್ರತಿ ನಡೆ, ಪ್ರತಿ ನುಡಿ ಪರಿಪೂರ್ಣತೆಯ ಸಾಕಾರವಾಗಿದೆ. ಕುರಿಗಳಂತೆ ಜಗತ್ತಿನಲ್ಲಿ ಬೆರೆತು ಹೋಗಿದ್ದ ನಮ್ಮನ್ನು ಸಿಂಹದ ಮರಿಗಳಾಗಿ ರೂಪಿಸುತ್ತಿದ್ದೀರಿ. ನಾವು ಸಹ ನಿಮ್ಮಂತೆಯೇ ಸಿಂಹವಾಗಿ ದೀನ ದುಃಖಿತರ ಧ್ವನಿಯಾಗಿ ಬಾಳಬೇಕೆಂಬುದೇ ನಮ್ಮ ಜೀವನದ ಗುರಿ. ಪ್ರೀತಿಯ ಸದ್ಗುರು, ನೀವು ನಮಗೆ ಚಿಕಿತ್ಸೆ ಮಾತ್ರ ಅಲ್ಲ, ಮಾನವೀಯತೆಯನ್ನು ಕಲಿಸ್ಕೊಟ್ಟಿದ್ದೀರಿ. ಪ್ರತಿಯೊಬ್ಬ ರೋಗಿಯಲ್ಲೂ ದೈವತ್ವವನ್ನು ನೋಡೋ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇಲ್ಲಿ ನಮಗೆ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನಿಮಗೆ ಯಾವಾಗಲೂ ಋಣಿ. ಹೇ ಗುರುದೇವ, ಅಜ್ಞಾನ ಅಂಧಕಾರೆ ಸಂಲಗ್ನಾಃ ವಯಂ ಜ್ಞಾನದೀಪೇನ ಪ್ರಕಾಶಿತವಾನ್ ಜ್ಞಾನಮಾರ್ಗಂ ಚ ದರ್ಶಿತವಾನ್ ಅಸಿ. ಹೇ ಗುರುದೇವ, ತ್ವಯಾ ಏವ ಶಿಕ್ಷಿತಂ ಅಸ್ಮಾಕಂ ಕೃತೆ ಸೇವಾಯಾಂ ಪ್ರೇಮಃ ಕರ್ತವ್ಯೆ ಕರುಣಾ ಚಿಂತನೆ ಸತ್ಯನಿಷ್ಠೆಶ ಏವಂ ಸರ್ವಾನ್ ಅಸ್ಮಾಕಂ ಕೃತೆ ಪಾಠಿತವಾನ್ ಅಸಿ. ಈ ಶಾಲೆಗೆ ಸೇರೋದಕ್ಕಿಂತ ಮುಂಚೆ ನಾನು ಕೆಲವು ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದೆ. ಅಲ್ಲಿಯ ಶಿಕ್ಷಣಕ್ಕೂ ಇಲ್ಲಿ ನಾವು ಕೊಡುವಂತಹ ಶಿಕ್ಷಣಕ್ಕೂ ತುಂಬ ವ್ಯತ್ಯಾಸ ಇತ್ತು. ಅಂದರೆ ಬರೀ ಪುಸ್ತಕದಲ್ಲಿರುವುದನ್ನು ಹೇಳ್ಕೊಡುವಂಥದ್ದೇ ಒಂದು ಶಿಕ್ಷಣದ ಒಂದು ಗುರಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿಗೆ ಬಂದ ಮೇಲೆ ಆ ಒಂದು ಶಿಕ್ಷಣದ ಜೊತೆಗೆ ಮೌಲ್ಯ ಶಿಕ್ಷಣವೂ ಕೂಡ ಬಹಳ ಮುಖ್ಯ ಅನ್ನುವಂಥದ್ದು ಗೊತ್ತಾಯಿತು. ನಾನು ಹೆಚ್ಚಾಗಿ ಶಿಕ್ಷಕನಾಗಿರುವುದರ ಜೊತೆಗೆ ನಾನೊಬ್ಬ ವಿದ್ಯಾರ್ಥಿಯಾಗಿ ನನ್ನ ಜೀವನದಲ್ಲಿ ನಾನು ಏನೆಲ್ಲ ಮೌಲ್ಯಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಕಲ್ತ್ಕೊಂಡೆ. Beloved Swami, we have taught us education is not only about marks, but it is about becoming a better human being. With your guidance, I am learning the values of compassion, discipline, and courage to do what is right. I have gained clarity that the mission of Loka Seva is the only answer to the problems of this world. ನಮ್ಮ ಪ್ರೀತಿಯ ಸ್ವಾಮಿ, ಅನುಗ್ರಹಂ ಕೇವಲ ನಮಗೆ ವಾಸಸ್ಥಳವಲ್ಲ, ನಮ್ಮ ಮನೆ, ನಮ್ಮ ಆಶ್ರಯ, ನಮ್ಮ ಧೈರ್ಯ. ನಿಮ್ಮ ಕಾರಣದಿಂದಲೇ ನಾವು ಗೌರವದಿಂದ ಸುರಕ್ಷಿತವಾಗಿ ನಿಮ್ಮ ಭರವಸೆಯೊಂದಿಗೆ ಬದುಕುತ್ತಿದ್ದೇವೆ. ನಿಮಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ನಿಮ್ಮ ಪಾದಗಳಿಗೆ ಅರ್ಪಿಸುತ್ತೇನೆ. ಈ ಸಂಸ್ಥೆಯಲ್ಲಿ 8ನೇ ವರ್ಷದ ಪ್ರಯಾಣವನ್ನು ಅತ್ಯಂತ ಸಂತೋಷದಿಂದ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳೊಟ್ಟಿಗೆ ಮುಂದುವರಿಸ್ತಾ ಇದ್ದೇನೆ. ಈ ಪ್ರಯಾಣದಲ್ಲಿ ಕೇವಲ ಶಿಕ್ಷಕನಾಗಿ ಮಾತ್ರ ಕಾರ್ಯನಿರ್ವಹಿಸದೆ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಶಿಕ್ಷಕನಾಗಲು ಬಯಸಿದ ನನಗೆ ಪ್ರೇರಣೆಯಾದಂತಹ ಪ್ರೀತಿಯ ಸ್ವಾಮಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸ್ವಾಮಿ, ನಿಮ್ಮ ಅನುಗ್ರಹದಿಂದ ನನ್ನ ಕೆಲಸಕ್ಕೆ ಸೇವೆ ಎಂದು ಅರಿತುಕೊಂಡಿದ್ದೇನೆ. ನಾನು ಇಲ್ಲಿ ಅಡುಗೆ ಮಾಡಿ ಊಟ ನೀಡುತ್ತಿರುವ ಭಾಗ್ಯ ದೊರಕಿದೆ. ನಾನು ನಿಮ್ಮ ಮಕ್ಕಳಿಗೆ ಸೇವೆ ಮಾಡುವ ಭಾಗ್ಯ ದೊರಕಿದೆ. ನನ್ನ ಕೆಲಸಕ್ಕೆ ಗೌರವ, ನನ್ನ ಹೃದಯಕ್ಕೆ ಶಾಂತಿ ನೀಡಿದ್ದಕ್ಕೆ ಧನ್ಯವಾದಗಳು ಸ್ವಾಮಿ. Dear Swami, 28 years ago, you took me in. When as a child I was clueless, I was directionless, and I was purposeless. It was your divine love which inspired my teachers to protect me, nurture me, guide me, and educate me.
Each and every quality that I have got is given by you. As they say, God doesn't call the qualified, He qualifies the called. As a human being or as a teacher, whatever knowledge, skill or any quality that I have got, it is from you. And what a great joy it is that I get time to spend with my children, giving back to them what you have given me. Beloved Swami, you believed in me even when I doubted myself. It is only because of you I have learned to live with values and purpose. I promise to walk this path of service to others that you have graciously shown me. Sadhguru, way back in my 10th grade, when you told me that my purpose of this life is for music and I would serve you through it, I really could not fathom the weight of your words then. But now, as I stand here as a graduate from BPA, seeing the endless opportunities I get to play and to sing for you, I have so much of satisfaction. And spending every moment training the children both in Western and Indian music and seeing them improve every single second just to make you happy and see that one smile on your face. It makes me so happy and satisfied. ನಿಮ್ಮ ಒಂದು ಈ ಸಂಸ್ಥೆಯಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ನಾನು ನಿಮಗೆ ತುಂಬ ಚಿರಋಣಿಯಾಗಿರ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ವಾಮಿ. Thank you, Swami. ಪ್ರೀತಿಯ ಸದ್ಗುರು, ನಮ್ಮ ಮಕ್ಕಳನ್ನು ನಿಮ್ಮ ಕಾಳಜಿಗೆ ಒಪ್ಪಿಸಿದ್ದೇವೆ ಎಂದರೆ ನಮ್ಮ ಮನಸ್ಸು ಸಂಪೂರ್ಣ ಶಾಂತಿಯಾಗಿರುತ್ತದೆ. ಧನ್ಯವಾದಗಳು. ಹೃದಯಪೂರ್ವಕ ಧನ್ಯವಾದಗಳು ಸ್ವಾಮಿ. I am ever grateful for you, Swami. ಇಲ್ಲಿ ನಮ್ಮ ಮಕ್ಕಳು ಕೇವಲ ಓದುತ್ತಿಲ್ಲ, ಅವರು ಮೌಲ್ಯಗಳೊಂದಿಗೆ ಬದುಕುವುದನ್ನು ಕಲಿಯುತ್ತಿದ್ದಾರೆ. ಈ ಅನುಗ್ರಹಕ್ಕೆ ನಾವು ನಿಮಗೆ ಸದಾ ಚಿರಋಣಿ ಸದ್ಗುರು. आपकी सुरक्षा में हम गौरव महसूस करता है. धन्यवाद स्वामी जी. ಸ್ವಾಮಿ, ನೀವು ನಮ್ಮ ಜೀವನದ ದಾರಿದೀಪ. Thank you so much for all that you are for all of us, Swami. Thank you for guiding me on every step of my life and choosing me to serve you through music. These were not speeches, they were prayers. From classrooms to kitchens, from hospitals to homes, from gates to hostels, one gratitude flows. Sadhguru, please accept this prayer of gratitude from all our hearts at Sharda Niketanam.